ನಮಸ್ಕಾರ ಎಲ್ರಿಗೂ ಕನ್ನಡ ಮಾಮ್ ಹಿಯರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಯಾವುದು ಅಂತ ಕೇಳಿದ್ರೆ ಕಡುಬು ಅಂದರೆ ಎಲ್ರಿಗೂ ಇಷ್ಟನೇ ಇರುತ್ತೆ. ಬಟ್ ಮಾಡೋದಕ್ಕೆ ಅಯ್ಯೋ ಕಷ್ಟ ಹೇಗೋ ಗೊತ್ತಿಲ್ಲ ಅಂತೆಲ್ಲ ಯೋಚನೆ ಮಾಡೋರಿಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಈ ರೆಸಿಪಿನ ಫಾಲೋ ಮಾಡಿ. ಮೊದಲಿಗೆ ಬಾಣಲಿಯಲ್ಲಿ ಎಣ್ಣೆ ಹಾಕಬೇಕು, ಆಮೇಲೆ ಸಾಸಿವೆ ಮತ್ತು ನಾನೊಂಚೂರು ಜೀರಿಗೆ ಹಾಕಿದ್ದೀನಿ, ಬೇಕಾದರೆ ಸ್ಕಿಪ್ ಮಾಡ್ಬೋದು. ಜೀರಿಗೆ ಬಾಯಿಗೆ ಸಿಗೋದು ನಿಮಗೆ ಇಷ್ಟ ಇಲ್ಲ ಅಂತ ಇದ್ದರೆ ಸ್ಕಿಪ್ ಮಾಡ್ಬೋದು. ಜೀರಿಗೆ ಹಾಕಿದ್ಮೇಲೆ ಇದು ಸಾಸಿವೆ ಸಿಡಿದು ಪಟಪಟ ಅನ್ನತ್ತಲ್ಲ, ಆಮೇಲೆ ಅದಕ್ಕೆ ನೀರು ಹಾಕಬೇಕು. 1.5 ಗ್ಲಾಸ್ ನೀರು ಹಾಕಬೇಕು. 1 ಕಪ್ ರವೆ ತೊಗೊಂಡ್ರೆ 1.5 ಗ್ಲಾಸ್ ನೀರು ಹಾಕಬೇಕು. ಆಮೇಲೆ ಎರಡೂ ಹಾಕಿ ಆದಮೇಲೆ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದರೆ ಆವಾಗ ರವೆ 1 ಗ್ಲಾಸ್ ರವೆ ಹಾಕಬೇಕು. ಇಲ್ಲಿ ನಾನು 1.5 ಗ್ಲಾಸ್ ನೀರಿಗೆ 1 ಗ್ಲಾಸ್ ರವೆ ಆ ಮೆಷರ್ಮೆಂಟಲ್ಲಿ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಓಕೆ, ಈಗ ಮುದ್ದೆ ಆಗ್ತಾ ಇದೆ, ಚೆನ್ನಾಗಿ ಉಂಡೆ ಬರೋ ಥರ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಹಿಟ್ಟು. ಆಮೇಲೆ ಗ್ಯಾಸ್ ಆಫ್ ಮಾಡಿಟ್ಟು ಸ್ವಲ್ಪ ತಣಿಯೋದಕ್ಕೆ ಬಿಡಬೇಕು. ಆಮೇಲೆ ಉಂಡೆ ಮಾಡಬೇಕು. ಈ ಥರ ನೋಡಿ ನಾನು ಮಾಡ್ತಾಯಿದ್ದೀನಲ್ಲ, ಆ ಥರ ಉಂಡೆ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಡಬೇಕು. ಎಲ್ಲ ಹಿಟ್ಟು ಉಂಡೆ ಆದಮೇಲೆ ಪಾತ್ರೆಯಲ್ಲಿಟ್ಟು ಮುಚ್ಚಿ 15ರಿಂದ 20 ನಿಮಿಷ ಬೇಯಿಸಬೇಕು. ಆಮೇಲೆ ನೋಡಿ ರೆಡಿ.